ಬೆಂಗಳೂರಿನ ನಗರ್ತಪೇಟೆಯಲ್ಲಿ ಮುಂಜಾನೆಯ ವೇಳೆ ಸಂಭವಿಸಿದಂತಹ ಅಗ್ನಿ ಅವಘಡಕ್ಕೆ ಇಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಘಟನೆಯಲ್ಲಿ ಒಟ್ಟು 5 ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಈಗಾಗಲೇ ಬೆಂಕಿಯಲ್ಲಿ ಬೆಂದಂತಹ ಇಬ್ಬರ ಮೃತದೇಹಗಳು ಪತ್ತೆಯಾಗಿವೆ. 36 ವರ್ಷದ ಸುರೇಶ್ ಹಾಗೆ 38 ವರ್ಷದ ಮದನ್ ಈ ಇಬ್ಬರ ಮೃತದೇಹಗಳು ಪತ್ತೆಯಾಗಿವೆ. ಮೊದಲ ಮಹಡಿಯಲ್ಲಿ ಒಂದು ಮೃತದೇಹ ಪತ್ತೆಯಾದ್ರೆ ಎರಡನೇ ಮಹಡಿಯಲ್ಲಿ ಮತ್ತೊಂದು ಶವ ಪತ್ತೆಯಾಗಿದೆ. ಮದನ್ ಪತ್ನಿ ಹಾಗೆ ಇಬ್ಬರು ಮಕ್ಕಳು ಕೂಡ ಕಟ್ಟಡದಲ್ಲೇ ಇದ್ರು ಘಟನೆ ಸಂಭವಿಸಿದಂತಹ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ ಇದೆ. ಆದರೆ ಇದುವರೆಗೂ ಮದನ್ ಪತ್ನಿ ಹಾಗೆ ಮಕ್ಕಳ ಸುಳಿವು ಸಿಕ್ಕಿಲ್ಲ. ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಕಟ್ಟಡದ ಒಳಭಾಗಕ್ಕೆ ತೆರಳುವುದಕ್ಕೆ ಇನ್ನೂ ಕೂಡ ಕಷ್ಟ ಸಾಧ್ಯ ಅನ್ನುವಂತಹ ಪರಿಸ್ಥಿತಿ ಪೊಲೀಸ್ ಸಿಬ್ಬಂದಿಗೆ ಹಾಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಎದುರಾಗಿದೆ. ಸತತ 9 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸ್ತಾನೆ ಇದ್ದಾರೆ. 9 ಗಂಟೆಗಳಿಂದ. ಆದರೆ ದಟ್ಟವಾದ ಹೊಗೆ ಕಟ್ಟಡದ ಒಳಭಾಗದಲ್ಲಿ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಇದು ರಕ್ಷಣಾ ಕಾರ್ಯಾಚರಣೆಗೆ, ಶೋಧ ಕಾರ್ಯಾಚರಣೆಗೆ ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ. ಬೆಂಗಳೂರಿನ ನಗರ್ತಪೇಟೆಯಲ್ಲಿ ಇವತ್ತು ನಸುಕಿನ ಜಾವ 2:30 ಸುಮಾರಿಗೆ ಏಕಾಏಕಿ ಈ 4 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಗ್ರೌಂಡ್ ಫ್ಲೋರ್ನಲ್ಲಿ ಗೋಡೌನ್ ಇತ್ತು. ಆ ಗೋಡೌನ್ನಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಇಡೀ ಕಟ್ಟಡವನ್ನ ಆವರಿಸಿಕೊಂಡ್ಬಿಡ್ತು. ಕಟ್ಟಡದಲ್ಲಿದ್ದಂಥವರು ತಕ್ಷಣಕ್ಕೆ ಓಡೋಡ್ ಹೊರಗಡೆ ಬಂದಿದ್ದಾರೆ. ಆದರೆ ಒಂದು ಫ್ಯಾಮಿಲಿ ಮಾತ್ರ ಸಿಕ್ಕಾಕೊಂಡಿದೆ. ಅದು ಮದನ್ ಕುಮಾರ್ ಅವರ ಫ್ಯಾಮಿಲಿ. ಸದ್ಯಕ್ಕೆ ಮದನ್ ಹಾಗೆ ಸುರೇಶ್ ಇವರಿಬ್ಬರ ಮೃತದೇಹಗಳು ಲಭ್ಯವಾಗಿದ್ದಾವೆ. ಮದನ್ ಪತ್ನಿ ಹಾಗೆ ಇಬ್ಬರು ಮಕ್ಕಳು. ಆ ಮೂವರ ಬಗ್ಗೆ ಇದುವರೆಗೂ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಬಟ್ ಘಟನೆ ಸಂಭವಿಸಿದಂತಹ ಸಂದರ್ಭದಲ್ಲಿ, ಈ ಅಗ್ನಿ ಅವಘಡ ಸಂಭವಿಸಿದಂತಹ ಸಂದರ್ಭದಲ್ಲಿ ಅವರೂ ಕೂಡ ಮನೆಯ ಒಳಭಾಗದಲ್ಲಿದ್ರು ಅನ್ನುವಂಥ ಮಾಹಿತಿ. ಇನ್ನು ಕೂಡ ಇಡೀ ಕಟ್ಟಡದ ಒಳಭಾಗದಲ್ಲಿ ಶೋಧ ಮಾಡುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗೆ, ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಫಾಗ್ ಆವರಿಸಿಕೊಂಡಿದೆ. ಅಂದ್ರೆ ಆ ಹೊಗೆ, ಸ್ಮೋಕ್ ಆವರಿಸಿಕೊಂಡಿದೆ. ಹೀಗಾಗಿ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಪೊಲೀಸರು.